ನಾನು ಸರಿಗಮಪನಲ್ಲಿ ಜಡ್ಜ್ ಆಗಿದ್ದಾಗ ತನುಷಾ ಅವರು ಸ್ಪರ್ಧಿ ಆಗಿದ್ರು, ಹಾಗಾಗಿ ನನಗೆ ಅವರ ಪರಿಚಯ ಉಂಟು, ಕೀರ್ತನ್ ಪರಿಚಯ ಉಂಟು. ಸೊ ಇದು ನಾವು ಇವತ್ತು ತಮ್ಮ ಮುಂದೆ ಈಗಷ್ಟೇ ರಿಲೀಸ್ ಮಾಡಿದಂತಹ ಹಾಡು. ಇವತ್ತು ಸಂಜೆ ಇದರ ಪ್ರಮೋಷನ್ ಒಂದು ಕಾನ್ಸರ್ಟ್ ಇಟ್ಕೊಂಡಿದೀವಿ, ಇಲ್ಲಿ ಒಂದು ಕಾರ್ಯಕ್ರಮ ಇದೆ. ಸೊ ಅನೇಕ ಮಂದಿ ಬರ್ತಾರೆ, ಈ ಹಾಡನ್ನ ಕೇಳ್ತಾರೆ, ಮತ್ತೆ ಇವ್ರ ಕಾರ್ಯಕ್ರಮ ಮಾಡ್ತಾರೆ. ಈ ರೀತಿ ಸಣ್ಣ ಸಣ್ಣ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಈಗ ಈ ಹಾಡಿನ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ದಯವಿಟ್ಟು ಹೇಳಿ. ಹಾಡಿನ ಬಗ್ಗೆ ಹೆಂಗೆ ಹೇಳೋದಾದ್ರೆ, ಸೊ ಈ ಸಾಂಗ್ ಅನ್ನ ಕಂಪೋಸ್ ಮಾಡಿದ್ದು ತನುಷಾ ಅವಳೆ. ಸೊ ಫಸ್ಟ್ ಬಂದಿದ್ದು, ಶಿ ಹ್ಯಾಡ್ ಅ ಥಾಟ್ ದಟ್ ಶಿ ವಾಂಟೆಡ್ ಟು ಕಮ್ ಅಪ್ ವಿತ್ ಅ ಕಾನ್ಸೆಪ್ಟ್, ಲೈಕ್ ಅ ಸಾಂಗ್, ಅ ಕಾನ್ಸೆಪ್ಟ್ ಬೇಸ್ಡ್ ಆನ್ ಈಗ ರಿಯಾಲಿಟಿಯಲ್ಲಿ ಏನ್ ನಡೀತಿದೆ, ಮೋಹ ಮಾಯೆ ಏನ್ ನಡೀತಿದೆ, ಇದ್ರ ಬಗ್ಗೆ ಒಂದು ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಒಂದು. ಸೊ ಆ ತರ ಶುರುವಾದಂತ ಒಂದು ಐಡಿಯಾ ended up with Moha right now, as you have seen. So namaskara. First, ee song how henge bantu andre, it's just passion for music. Keerthan and nanu maataಡ್ತಿರ್ಬೇಕಾದ್ರೆ ಒಂದಿನ I just told him that I always wanted to compose ಮಾಡಿ ನಮ್ಮದೇ ಅಂತ ಒಂದು ಸಾಂಗ್ ನ ಬಿಡುಗಡೆ ಮಾಡಬೇಕು ಅಂತ. ಸೊ ಹಾಗಾಗಿ ಜಸ್ಟ್ ಒಂದು ಗಿಟಾರ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಒಂದು ರೆಕಾರ್ಡಿಂಗ್ ಕಳಿಸಿದ್ರು. ಅದನ್ನ ಕೇಳಿ ನನಗೆ ಒಂದು ಥಾಟ್ ಬಂತು, ಈ ಥರ ಮಾಡ್ಬೋದು ಅಂತ. ಆ್ಯಂಡ್ ಐ ಜಸ್ಟ್ ಅವ್ರಿಗೆ ಕಳಿಸ್ದೆ, ಆ್ಯಂಡ್ ಅವ್ರು ಹೆಲ್ಪ್ ಮಾಡಿದ್ರು, ಈ ಥರ ಮಾಡ್ಬೋದು, ಆ ಥರ ಮಾಡ್ಬೋದು ಅಂತ. ಅದು ಫ್ರೇಮ್ ಆಗಿ ನಾವು ವಿ ವರ್ ವೆರಿ ಫಾಸ್ಟ್, ತುಂಬ ಬೇಗ ಮುಗಿಸ್ಬೇಕು ನಮಗೆ, ಬಿಕಾಸ್ ಒಳಗೆ ಇಟ್ಕೊಳ್ಳೋಕೆ ಆಗ್ತಿರಲಿಲ್ಲ. ಇಟ್ ವಾಸ್ ಸೋ ಮಚ್ ಟು ಕೀಪ್ ಇನ್ಸೈಡ್. ಸೊ ಆದಷ್ಟು ಬೇಗ ಕಂಪೋಸಿಷನ್ ಮುಗಿಸಿ ರೆಕಾರ್ಡ್ ಮಾಡಿ ವಿಡಿಯೋ ಮಾಡಿ ಎಲ್ಲ, ಅದು ಫುಲ್ ಲೈಫ್ ಬ್ಯುಸಿ ಆಗಿದ್ರು ವಿ ಟುಕ್ ದಿಸ್ ಆನ್ ಪ್ರಯಾರಿಟಿ ಆ್ಯಂಡ್ ವಿ ಡಿಡ್ ಇಟ್. ಆ್ಯಂಡ್ ವೆರಿ ಗ್ರೇಟ್ಫುಲ್ ವಿಜಯ್ ಪ್ರಕಾಶ್ ಸರ್ಗೆ, ಮಹತಿ ಮ್ಯಾಮ್ಗೆ, ದ್ವಾರ್ ಮ್ಯೂಸಿಕ್ ಆ್ಯಂಡ್ BP ಕಲ್ಚರ್ ಕ್ಲಬ್ಗೆ ಥ್ಯಾಂಕ್ ಯು ಸೋ ಮಚ್. ಇದೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮಗೆ. ಸೊ ಇದು ಮೋಹ ಅಂತ. ನಮ್ಮ ಲೈಫಲ್ಲಿ ನಾವು ಯಾವಾಗಲೂ ವಿ ರನ್ ಬಿಹೈಂಡ್ ಮೆನಿ ಬಿಗ್ ಥಿಂಗ್ಸ್, ಆ್ಯಂಡ್ ನಮಗೆ ನಮ್ಮ ಅಕ್ಕಪಕ್ಕ ಇರೋದನ್ನ ನಾವು ವಿ ಟೆನ್ ಟು ಓವರ್ಲುಕ್. ಸೊ ಈ ಸಾಂಗ್ ಅದರ ಬಗ್ಗೆ ಬೇಸಿಕಲಿ ನಮ್ಮ ಅಕ್ಕಪಕ್ಕ ಇರೋದನ್ನೇ ನಾವು ಅದೇ ನಮಗೆ ಖುಷಿ ಸಿಗುತ್ತೆ. ಬಟ್ ನಾವು ಯಾವಾಗಲೂ ಬೇರೆ ದಿನ ಹುಡ್ಕೊಂಡು ಹೋದಾಗ ನಮ್ಮ ಅಕ್ಕಪಕ್ಕ ಇರೋದನ್ನ ನಾವು ಅದರ ವ್ಯಾಲ್ಯೂ ಕಳ್ಕೊಂಡು ಬಿಡುತ್ತೆ.